ವಿದ್ಯಾರ್ಥಿಗಳು ಸರಿಯಾಗಿ ಲಕ್ಷ್ಯ ಕೊಟ್ಟು ಇದನ್ನು ಗಣಿತ ಮಾಡಬೇಕು. ನಾವು ನವೋದಯ ಥಿಯರಿ ಆ್ಯಂಡ್ ಥಿಯರಿ ಆಮೇಲೆ NT ಥಿಯರಿ ಎರಡು ಗಣಿತ ಕಲಿಸ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ, ಚೆಂದಾಗಿ ಮಾಡಿರಿ. ಮಾಡೋದಂತ ವಿಡಿಯೋ ಆನ್ ಮಾಡಿರಿ. ಈಗ ವಾಟ್ಸಪ್ಪಕ್ಕೆ ಈ ದಿನಾಲು ಹೋಮ್ವರ್ಕ್ ಬರ್ತದೆ, ಚೆಂದಾಗಿ ಅಭ್ಯಾಸ ಮಾಡಬೇಕು. ಹೋಮ್ವರ್ಕ್ದಾಗ ವಾಟ್ಸಪ್ದಾಗ ಸ್ಟೂಡೆಂಟ್ ಗ್ರೂಪ್ ಅದ, ಅದರಾಗೆಲ್ಲ ನೀವು ಗಣಿತ ಹಾಕಿರ್ತದೆ, ಸರಿಯಾಗಿ ಬಿಡಿಸ್ಬೇಕು. ಏಪ್ರಿಲ್ದಿಂದ ಬರ್ತದೆ. ಈಗ ಇದೆಲ್ಲ ಏನದ ನವೋದಯ ಫುಲ್ ಸ್ಟಡಿ ಅದ. ಇದು ಏನು ಯಾವ ವಾಟ್ಸಪ್ಗೂ ಬರಲ್ಲ, ಏನು ಬರೋದಿಲ್ಲ. ಎಲ್ಲ ಅಭ್ಯಾಸ ಕಂಪ್ಲೀಟ್ ಆಗಿಂದ ನಿಮ್ಗೆ ವಾಟ್ಸಪ್ ಕ್ಲಾಸ್ ಚಾಲು ಆಗ್ತದೆ ಅಂತ ತಿಳ್ಕೊಂಡು ಮೆಸೇಜ್ ಬರ್ತದೆ, ಅದ್ರಾಗ ನೀವು ನೋಡ್ಬೋದು. ಈಗ ನಾ ಪ್ರಶ್ನೆಯನ್ನು ತಿಳಿಸ್ಯಾಳ, ಲಕ್ಷ್ಯ ಕೊಟ್ಟು ನೋಡ್ರಿ. ಒಂದು ಶಾಲೆಯ ಒಟ್ಟು 240 ವಿದ್ಯಾರ್ಥಿಗಳಲ್ಲಿ 132 ವಿದ್ಯಾರ್ಥಿಗಳು ಹುಡುಗರು. ಬೇಕಾದ್ರೆ ಹುಡುಗಿಯರನ್ನ ಕೇಳಬೇಕು, ಬೇಕಾದ್ರೆ ಹುಡುಗರನ್ನೇ ಕೇಳಬೇಕು. ಇಲ್ಲಿ ಕೊಟ್ಟಾನ ಹುಡುಗರನ್ನ, ಕೇಳ್ಯಾನ ಹುಡುಗರನ್ನ ಅಂದಾಗ ಇದು ಸಜಾತಿ, ಯಾವುದೂ ಬದಲಾವಣೆ ಆಗೋದಿಲ್ಲ. ಯಾವಾಗ 100ರಾಗ ನೀವು ಕಳಿಬೇಕಾಗ್ತದಂದ್ರೆ ಹುಡುಗಿಯರ ಶೇಕಡಾ ಪ್ರಮಾಣ ಕೇಳಿದ್ದಂದ್ರೆ ಮಾತ್ರ ಕಳಿಬೇಕಾಗ್ತದೆ. ಈಗ ಕಳಿಬೇಡ್ರಿ, ಹೇಳು ಮುಂದೆ ಸರಿಯಾಗಿ ತಿಳ್ಕೊರಿ. ಒಟ್ಟು ವಿದ್ಯಾರ್ಥಿಗಳು 240, ಅದರಾಗ 132 ವಿದ್ಯಾರ್ಥಿಗಳು ಹುಡುಗರು ಇದ್ದಾರೆ, ಮಿಕ್ಕವರು ಹುಡುಗಿಯರು. ಹುಡುಗರು ಒಟ್ಟು ವಿದ್ಯಾರ್ಥಿಗಳ ಶೇಕಡಾ ಎಷ್ಟಿದ್ದಾರೆ ಅಂದರೆ ಇದು ಸೀದಾ ಲೆಕ್ಕ, ಕಳಿದಲ್ಲ. ಹುಡುಗಿಯರ ಶೇಕಡಾ ಎಷ್ಟಿದ್ದಾರೆ ಅಂದ್ರೆ 100ರಾಗ ನೀವು ಕಳಿದು ಮುಂದೆ ಬರ್ತದೆ. ಅದು ಈಗ 240ಕ್ಕೆ 132 ಕಳೆದು ಏನು ಬರ್ತದೆ ಆ ಉತ್ತರ ಹಚ್ಚೋದು ಯಾವಾಗಪ್ಪ ಅಂದ್ರೆ ಹುಡುಗಿಯರನ್ನ ಕೇಳಿದ್ದಾರೆ. ಹುಡುಗರನ್ನ ಕೇಳ್ಯಾರಂದ್ರೆ ಭಾಳ ಸರಳ ನೋಡಿ. ಇಲ್ಲೇ 240 ವಿದ್ಯಾರ್ಥಿಗಳಿಗೆ 240 ವಿದ್ಯಾರ್ಥಿಗಳಿಗೆ ಬರೋಬರಿ 132 ಹುಡುಗರು. 132 ಹುಡುಗರು. 100 ವಿದ್ಯಾರ್ಥಿಗಳಿಗೆ ಶೇಕಡಾ ಕೇಳ್ಯಾರಂದ್ರೆ 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ 132 ಸರ್ವಾಸವಾಗಲೇ 240 ನೋಡಿ. ಈ ಪೂಜೊತ್ತು ಈ ಪೂಜೊತ್ತು. ಈಗ 2 5ಲೇ 2 5ಲೇ 2 12ಲೇ 12 ಒಂದಲೇ 12 ಒಂದಲೇ 12 12 ಒಂದಲೇ 12 11 5ಲೇ 55 ಶೇಕಡಾ ಪ್ರಮಾಣ ಹುಡುಗರು. ಹುಡುಗರ ಪ್ರಮಾಣ ಹುಡುಗರ ಶೇಕಡಾ ಪ್ರಮಾಣ ಬರೋಬ್ಬರಿ ಶೇಕಡಾ 55. ಅಕಸ್ಮಿಕವಾಗಿ ಹುಡುಗಿಯರನ್ನ ಕೇಳಿದ್ದ ಅಂದ್ರೆ ಆ 100ರಾಗ 55 ಕಳೆದು ಬಿಡ್ರಿ ನೀವು, ಮುಗಿದೋದು. ಈಗ ಏನು ಕೇಳ್ಯಾನ, ಈಗ ಹುಡುಗರ ಪ್ರಮಾಣ ಕೇಳ್ಯಾನ, ಉತ್ತರ 55 ಹಾಕಿ ಬಿಡ್ರಿ. ಆಮೇಲೆ ಹುಡುಗರದೇ ತಕ್ಕೋರಿ, ಹುಡುಗರು ತಕ್ಕೋರಿ. ನೀವು ಮೊದಲು ತಕ್ಕೊಂಡು ಇನ್ನೇನು ಮಾಡಬೇಕು, ಹುಡುಗಿಯರ ಪ್ರಮಾಣ ಕೇಳಿದ್ದ ಅಂದ್ರೆ 100ರಾಗ 55 ಕಳೆದು 45 ನೀವು ಹುಡುಗಿಯರ ಪ್ರಮಾಣ ಇಡ್ಬೋದು. ಅವ್ರು ಕೇಳಿದ್ದೇನು ಹುಡುಗರ ಪ್ರಮಾಣದ, ಆದ್ದರಿಂದ ಉತ್ತರ ಬರೋಬ್ಬರಿ ಬಿ. ಮುಂದಿನ ಲೆಕ್ಕದ. ಆಮೇಲೆ ಇನ್ನು ನವೋದಯ ಥಿಯರಿ ಒಳಗೆ ಹೆಂಗ್ರಿ ಸರ್ ಅಂದ್ರೆ ಇದು ಸಜಾತಿ ಅದ. ಅಂದ್ರೆ 240ಕ್ಕೆ ಇದನ್ನ ಹೆಂಗೆ ಹಚ್ಕೋಬೇಕಂದ್ರೆ ನೀವು, ಯಾಕಂದ್ರೆ ಸಜಾತಿ ಅದ ಅಂದ್ರೆ ಹೆಂಗೆ ಹಚ್ಕೋಬೇಕು ಅದನ್ನು ತಿಳ್ಕೊಬೇಕು ನೀವು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ? 240 ಅದ. ಅದರ ಹುಡುಗರು ಎಷ್ಟಿದ್ದಾರೆ? 132 ಇದ್ದಾರೆ. ಏನು ಬೇಕಾದ್ರೆ ಶೇಕಡಾ ಪ್ರಮಾಣ ಬೇಕಾಗಿದೆ. 100 ಮೇಲೆ ಇಟ್ಟು ಛೇದ ಒಂದಿಟ್ಟು ಬಿಡ್ರಿ. ಈ ಪೂಜೊತ್ತು 2 5ಲೇ 2 12ಲೇ 12 ಒಂದಲೇ 12 ಒಂದಲೇ 12 ಒಂದಲೇ 11 5ಲೇ 55 ಶೇಕಡಾ ಪ್ರಮಾಣ ಏನದಲ್ಲ, ಇದು ನವೋದಯ ಥಿಯರಿ, NT ಥಿಯರಿ ಇದು. ಆಮೇಲೆ ಅಕಸ್ಮಾತ್ ಪುರುಷರದ್ದು ಕೇಳಿದ 100ರಾಗ 55 ಕಳೆದು ಅದನ್ನ ಇಟ್ಟುಬಿಟ್ರೆ ಮಹಿಳೆಯರಾಗ್ತಾರೆ. ವಿದ್ಯಾರ್ಥಿನಿಯರ ಪ್ರಮಾಣ ಬರ್ತದೆ, ಇದು ಹುಡುಗರದು ಬರ್ತದೆ. ಬಾಲಕರ ಪ್ರಮಾಣ ಬರ್ತದೆ. ಅಕಸ್ಮಾತ್ ಬಾಲಕಿಯರದ್ದು ಕೇಳಿದ 100ರಾಗ 55 ಕಳೆದು ಏನು ಬರ್ತದಲ್ಲ 45, ಅದು ಬಾಲಕಿಯರ ಪ್ರಮಾಣ. ಮುಂದೊಂದು ಲೆಕ್ಕ ಕೊಟ್ಟೊಂದು ಮಾಡಿರಿ, ಟೈಮ್ ಕೊಟ್ಟದ ನೋಡ್ರಿ, ಚೆಂದಂಗೆ ತಿಳ್ಕೊಂಡು ಮಾಡಿರಿ. ಗಣಿತ ತಿಳ್ಕೊಂಡು ಮಾಡೋದು ಭಾಳ ಇಂಪಾರ್ಟೆಂಟ್. ಸರ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತಿಳ್ಕೋಬೇಕು ನೀವು ಗಣಿತಗಳನ್ನು. ನೋಡಿ ಮುಂದಿನ ಗಣಿತಗಳನ್ನು ಮಾಡಿರಿ. ನೋಡಿ
ವಿಡಿಯೋ ಆನ್ ಮಾಡಿರಿ. ಒಂದು ಶಾಲೆಯಲ್ಲಿ 800 ವಿದ್ಯಾರ್ಥಿಗಳಿಗೆ 440 ವಿದ್ಯಾರ್ಥಿಗಳು ಹುಡುಗರು. ನೀವು ಹುಡುಗರನ್ನ ತಕ್ಕೊಂಡ್ರು ಬರ್ತದ, ಹುಡುಗಿಯರನ್ನು ಡೈರೆಕ್ಟ್ ತಕ್ಕೊಂಡ್ರು ಬರ್ತದೆ. ಈ ಹುಡುಗಿಯರನ್ನ ತಕ್ಕೊಂಡು ಮಾಡೋದು ಈ ಸಲ ನಾವು. ಓಕೆ, ಒಟ್ಟು ವಿದ್ಯಾರ್ಥಿಗಳು ಬರೋಬ್ಬರಿ 800. ಆಮೇಲೆ ಹುಡುಗರು ಬರೋಬ್ಬರಿ ಒಟ್ಟು ಹುಡುಗರು ಕೊಟ್ಟಾರೆ, ಶೇಕಡಾ ಪ್ರಮಾಣ ಅಲ್ಲ. ಒಟ್ಟು ಹುಡುಗರು ಬರೋಬ್ಬರಿ ಎಷ್ಟು? 440. ಒಟ್ಟು ಹುಡುಗಿಯರು ಬರೋಬ್ಬರಿ, ಅದನ್ನು ತಕೊಂಡೇ ಬಿಡ್ರಿ. ಹುಡುಗಿಯರು ಅಂದ್ರೆ ಒಂದೇ, ಬಾಲಕಿಯರು ಅಂದ್ರೆ ಒಂದೇ. ಹುಡುಗಿಯರು ಬರೋಬ್ಬರಿ 800. 440 ಕಳೀರಿ, ಪೂಜೆ 14 ಆದ್ರೆ 6, ಕೆಲ ಮತ್ತು 1 360 ಹುಡುಗಿಯರು. ಈ ಶೇಕಡಾ ಪ್ರಮಾಣ ತಕ್ಕೊಳ್ಳಿ, ಭಾಳ ಸರಳ. ಏನು ಕೇಳ್ಯಾನ, ವಿದ್ಯಾರ್ಥಿಗಳಲ್ಲಿ ಶೇಕಡಾ ಎಷ್ಟಿದ್ದಾರೆ ಹುಡುಗಿಯರು, ಇದನ್ನ ಹಚ್ಕೊಂಡು ಬಿಡ್ರಿ. ಹುಡುಗರ್ದು ಹೇಳಿದ್ರೆ ಇದನ್ನ ಹಚ್ಕೋರಿ, ಹುಡುಗಿಯರ್ದು ಹೇಳ್ಯಾರಂದ್ರೆ ಇದನ್ನ ಹಚ್ಕೋರಿ. 800 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 360 ಹುಡುಗಿಯರು. ಶೇಕಡಾ ಅಂದ್ರೆ ಎಷ್ಟು ಹಚ್ಕೋಬೇಕು? 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಶೇಕಡಾ ಅಂದ್ರೆ 100 ವಿದ್ಯಾರ್ಥಿಗಳಿಗೆ 100 ಗುಂಡ್ಲೆ 360. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 800. ನೋಡ್ರಿ, ಈಗ ಈ ಪೂಜೋತ್ತು. ಆಮೇಲೆ ಈಗ 8 1 8 4 32, 4 ಕುಳಿತು 8 5 40. ಬರೋಬ್ಬರಿ ಶೇಕಡಾ 45 ಹುಡುಗಿಯರ ಪ್ರಮಾಣ ಬರೋಬ್ಬರಿ. ಹುಡುಗಿಯರ ಪ್ರಮಾಣ ಬರೋಬ್ಬರಿ ಶೇಕಡಾ 45. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಸಿ. ಇಷ್ಟ ತಕ್ಕೊಂಡು ಬಿಡ್ಬೇಕು ನೀವು. ಯಾವ್ದು ಕೇಳ್ತಾನೆ ಇದಕ್ಕೆ ಯಾಕೆ ಹಾಕಲಿಲ್ಲ, ಅದು ಹುಡುಗರ ಪ್ರಮಾಣದ. ಹುಡುಗಿಯರ ಪ್ರಮಾಣ ಬೇಕಾದ್ರೆ ಇದನ್ನ ಹಚ್ಕೋಬೇಕು ನೀವು. 800 ವಿದ್ಯಾರ್ಥಿಗಳು 360 ಹುಡುಗಿಯರು, ಅದನ್ನ 100ಕ್ಕೆ ಎಷ್ಟು? ಇವೆಲ್ಲ ನಿಮಗೆ ಶೇಕಡಾ ಲೆಕ್ಕಗಳು ಭಾಳ ಎಷ್ಟು ನಮೂನಿ ಬಂದಿರ್ತಾವ. ಇನ್ನ ಮುಂದೆ ನೋಡಕಂದ್ರೆ ಭಾರಿ ಬರ್ತಾವೆ. ಈಗ 50ರಿಂದ ಶೇಕಡಾ ಪ್ರಮಾಣ ಲೆಕ್ಕಗಳನ್ನ ಭಾಳ ಹುಷಾರದಿಂದ ನೋಡ್ಕೊರಿ, ಭಾಳ ಚಂದ ಬಂದಿರ್ತಾವ. ಈಗ NT ಥಿಯರಿ ಒಂದು ತೋರಿಸ್ಬಿಡುತ್ತೆ, ನಿಮ್ಗೆ ಗುರ್ತೇ ಆಗ್ತಲ್ಲ. 800 ವಿದ್ಯಾರ್ಥಿಗಳಿಗೆ 360 ಹುಡುಗಿಯರು, ಶೇಕಡಾ ಬರೋಬ್ಬರಿ ಎಷ್ಟು? NT ಥಿಯರಿ ನೋಡ್ರಿ, ಇದು ಒಂದು ಸರಳ ಇದು ಎಕ್ದಮ್ ಸರಳ. NT ಥಿಯರಿ ಕಲೀಲಿಕ್ಕೆ ಬೇಕು ನೀವು, ಯಾಕಂದ್ರೆ OMR ಆಗಿಬಿಟ್ಟದ. ಈಗ 800 ವಿದ್ಯಾರ್ಥಿಗಳಿಗೆ 360 ಆದರೆ 100ಕ್ಕೆ ಇವೆರಡು 0, 8 1 8 45 ಬರೋಬ್ಬರಿ 45 ಶೇಕಡಾ. ರೈಟ್, ಉತ್ತರ ಸಂಖ್ಯೆ ಸಿ. NT ಥಿಯರಿ ಇರಲಿ ನಿಮ್ಗೆ, ಯಾಕಂದ್ರೆ ಒಳಗೆ ಹುಡುಗರು ಭಾಳ ಶಣೆ ಇರ್ತೀರಿ. NT ಥಿಯರಿ ತಿಳ್ಕೊತ ಬರ್ರಿ, ನವೋದಯ ಥಿಯರಿ ಎಲ್ಲ ಪ್ರತಿಯೊಂದು ಗಣಿತಕ್ಕೆಲ್ಲ ಬಾಯದಿಂದ ನಿಮ್ಗೆ ಉತ್ತರ ತೆಗೆಯುವಂಥ ಶಕ್ತಿ ಕೊಡ್ತದೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಮತ್ತು ಹೊಸ ಮೆಂಬರ್ ಆಗಿರಿ. ಚೆಂದಂಗೆ ಫೇರ್ದಾಗ ಬರ್ಕೋರಿ, ಮತ್ತು ಫೇರ್ಗಳನ್ನು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೇಕಾಗ್ತದೆ. ಅಷ್ಟಿದ್ದರೆ ನೀವು ಜಾಯಿನ್ ಆಗಿರಿ ವಾಟ್ಸಪ್ ಗ್ರೂಪಿಗೆ. ಥ್ಯಾಂಕ್ ಯು ಬೈಸ್.